ಮಾನಸ ಸರೋವರ ಮಾನಸ ಸರೋವರ ಈ ನಿನ್ನ ಮನಸೆ ಮಾನಸ ಸರೋವರ ಮಾನಸ ಸರೋವರ ಮಾನಸ ಸರೋವರ ಈ ನಿನ್ನ ಮನಸೆ ಮಾನಸ ಸರೋವರ ಮಾನಸ ಸರೋವರ ನಿನ್ನ ಮನಸೆ ಮಾನಸ ಸರೋವರ ಮಾನಸ ಸರೋವರ ಇದು ಸಕ್ಕರೆ ತಿಂದಿದ್ದೀರಾ? ಆನಂದ್ ತಾತ ನಿನ್ನೆ ಕಿದ್ದಪತಿ. ಇವತ್ತು ನಿಮ್ಗೆ ಪನಿಷ್ಮೆಂಟ್ ಕೊಡ್ತೀನಿ. ತುಂಬಾ ಕಷ್ಟವಾದ ನನಗೆ ಕೊಡ್ಬೇಡ. ಪ್ಲೀಸ್ ಕೊನೆ, ನಂಗೂ ಕಷ್ಟವಾದ ಕೊಡ್ಬೇಡ. ಇವತ್ತು ಊಫಿ. ನೀವಂತೂ ಅಜ್ಜ ಅಜ್ಜಿ ಅಲ್ವೇ ಅಲ್ಲ, ನಾನ್ ನೋಡಿರೋ ಯಂಗೆಸ್ಟ್ ಕಪಲ್. ಕರೆಕ್ಟ್ ಮಾ. ಏನ್ ಹೇಳೋದಮ್ಮ ಇದಕ್ಕೆ? ಇಂಥ ಆನಂದ ಕೋಟಿ ಕೊಟ್ಟರು ಸಿಗೋದಿಲ್ಲಮ್ಮ. ನಾವಿಬ್ರು ಅನಾಥರು, ನಮ್ಮ ಬದುಕಿಲಿಗೆ ಮುಗ್ದೋಗುತ್ತೆ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಇವತ್ತು ನೀನು ನಮ್ಮ ಜೀವನದಲ್ಲಿ ಬಂದು ನಮ್ಗೆ ಆನಂದ ಕಾಣಿಸಿದ್ಯಾ? ನಿಜ, ನಮ್ಮಿಬ್ಬರಲ್ಲೂ ಅನಾಥ ಪ್ರಜ್ಞೆ ಕಾಡ್ತಾ ಇದ್ದಾಗ ನಮ್ಗೆ ಯಾರು ಇಲ್ವೇನು? ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಪರವಾಗಿಲ್ಲ, ಮಕ್ಕಳು ಅನ್ನಿಸ್ಕೊಂಡವರು ಅವ್ರು ಚೆನ್ನಾಗಿರ್ಬೇಕು ಅಂತ ಅವ್ರಿಗೋಸ್ಕರ ಎಷ್ಟೋ ನೋವು ಕಷ್ಟಗಳನ್ನ ಅನುಭವಿಸಿ ಅವ್ರನ್ನ ಮುಂದಕ್ಕೆ ತಂದು, ಆದರೆ ಆ ಮಕ್ಕಳು ಬುದ್ಧಿ ತೋರಿಸಿ ನಮ್ಮನ್ನು ದೂರ ಮಾಡಿ ನೋಡೋದು. ಅವ್ರ ಕೈ ಬಿಟ್ಟಾಗ ಆಶ್ರಮಕ್ಕೆ ಹೋಗಿ ಸೇರಿದೆ ನಾನು. ಏನು ಹೀಗಾಯ್ತು ಅಂಥ ಸಮಯದಲ್ಲಿ ನನ್ನ ಹಳೆಯ ಗೆಳತಿ ವಾಸಂತಿ ಅಲ್ಲಿ ಬಂದು ವಾಸಂತಿ ಬದುಕು ನನ್ನ ಥರವೇ ಆಗಿತ್ತು. ಅವ್ರ ಮಕ್ಕಳು ಕೈ ಕೊಟ್ಟರು ಅಂತ ಅಲ್ಲಿಂದ ತಿಳ್ಕೊಂಡಾಗ ಎಂಥ ಜೀವನ ಇದು ನಮ್ದು ಅಂತ ಯೋಚನೆ ಮಾಡ್ತಿದ್ದೆ. ಆ ಸಮಯದಲ್ಲಿ ನೀನು ಬಂದು ನನ್ನನ್ನು ವಾಸಂತಿನ ನಿಮ್ಮವರಾಗಿ ಕರ್ಕೊಂಡು ನಮಗೊಂದು ಬದುಕು ತೋರಿಸ್ದೆ. ಆ ಬದುಕಲ್ಲಿ ಒಂದು ಅರ್ಥ ಇತ್ತು. ಆ ಅರ್ಥ ಏನು ಅಂತ ನಾನು ಹೇಳ್ತೀನಿ. ಇದನ್ನೇ ಋಣಾನುಬಂಧ ಅನ್ನೋದು. ಅಮ್ಮ, ನೀನ್ ಸ್ಕೂಲ್ಗೆ ಹೋಗೋವಾಗ್ಲೂ ಈ ತರ ಟೆಸ್ಟ್ ಇತ್ತಾ ಅಮ್ಮ? ಇಲ್ಲ ಪುಟ, ನಾನ್ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಮೇಸ್ಟ್ರಿಗಳು ಮಕ್ಳು ಸ್ಕೂಲಿಗೆ ಬಂದ್ರೆ ಸಾಕು ಅಂತಿದ್ರು. ಯಾಕಮ್ಮ? ಯಾಕಂದ್ರೆ ಆಗ ನಮ್ಮ ಹಳ್ಳಿಯಲ್ಲಿ ಓದೋ ಮಕ್ಕಳೆಲ್ಲ ತುಂಬಾ ಕಡಿಮೆ, ಅದಕ್ಕೆ. ನೀವ್ ಯಾಕಮ್ಮ ಅರ್ಧಕ್ಕೆ ಸ್ಕೂಲ್ ಬಿಟ್ಟೆ? ಆಗ ಪರಿಸ್ಥಿತಿ ಹಾಗಿತ್ತು. ಆ ಪರಿಸ್ಥಿತಿ ನಿನಗೆ ಬರ್ದೇ ಇರೋಂಗ್ ನೋಡ್ಕೊಳಕ್ಕೆ ನಾನಿದ್ದೀನಿ. ಅದಕ್ಕೆ ಚೆನ್ನಾಗಿ ಓದಿ ನೀನ್ ದೊಡ್ಡ ವ್ಯಕ್ತಿ ಆಗ್ಬೇಕು, ಸರಿನಾ? ನಿಂಗೂ ದೊಡ್ಡ ವ್ಯಕ್ತಿ ಆಗೋ ಆಸೆ ಇತ್ತ ಅಮ್ಮ?
ಶಾಲೆಗೆ ಹೋಗಿ ಪರೀಕ್ಷೆ ಬರಿಬೇಕಾಗಿರ್ಲಿಲ್ಲ. ಆ ದೇವ್ರೆ ನನಗೆ ಪರೀಕ್ಷೆ ಇಟ್ಟ. ಅಮ್ಮ ಆ ಬೇರೆ ಎಕ್ಸಾಮ್ ಮಾಡಿದ್ನ ನೀನ್ ಎಷ್ಟು ಲಕ್ಕಿ. ನೀನು ಆ ಎಕ್ಸಾಮ್ ಅಲ್ಲಿ ಪಾಸ್ ಆದ್ಯಾ? ಆ ಪರೀಕ್ಷೆ ಇನ್ನೂ ಬರಿತಾ ಇದ್ದೀನಿ ಕಂದ. ನೀನು ಬೆಳೆದು ದೊಡ್ಡೋಳು ಆಗೋವರೆಗೂ ಆ ಪರೀಕ್ಷೆ ನಡೀತಾನೆ ಇರುತ್ತೆ. ಅಮ್ಮ ನೀನ್ ಹೇಳಿದ್ ನಂಗೆ ಏನು ಅರ್ಥ ಆಗ್ಲಿಲ್ಲ. ಈಗ ನಿನ್ ಪರೀಕ್ಷೆ ಬಗ್ಗೆ ಬಿಡು, ನನ್ ಪರೀಕ್ಷೆ ಬಗ್ಗೆ ಹೇಳು. ಪರೀಕ್ಷೆಲಿ ಏನ್ ಕೇಳ್ತಾರೆ? ABCD 1 2 3 ಒಂದಿಷ್ಟು ಪುಟ್ಟ ಮಕ್ಳ ರೈಮ್ಸು, ಹಾಗೆ ಅವ್ರಿಗೇನು ಬೇಕೋ ಅದನ್ನೆಲ್ಲ ಕೇಳ್ತಾರೆ. ಆದರೆ ನೀನು ಅದನ್ನೆಲ್ಲ ಚೆನ್ನಾಗಿ ಉತ್ತರ ಬರೆದು ಬರಬೇಕು, ಸರಿನಾ? ಸರಿ ಅಮ್ಮ. ಉತ್ತರ ಗೊತ್ತಾಗ್ಲಿಲ್ಲ ಅಂದ್ರೆ ನೀನನ್ನೇ ಕೇಳ್ತೀನಿ. ಅಯ್ಯೋ, ಪರೀಕ್ಷೆ ಅಂದರೆ ನೀನು ಒಬ್ಬಳೇ ಬರೆಯೋದು, ನಾನು ಅಲ್ಲಿರಲ್ಲ. ಹೌದಾ? ನೀನು ತುಂಬ ಜಾಣೆ ಅಲ್ವಾ? ನಾನು ಏನೇನು ಹೇಳ್ಕೊಟ್ಟಿದ್ದೀನೋ ಅದೆಲ್ಲ ನೆನಪಿದೆ ತಾನೆ? ಅದೇ ಬಂದರೆ ನೀನು ಕರೆಕ್ಟಾಗಿ ಬರಿಬೇಕು, ಸರಿನಾ? ಎಂಟ್ರೆನ್ಸ್ ಎಕ್ಸಾಮ್ ಬರೆಯಕ್ಕೆ ಬಂದಿರೋದು ನೀವೇನಾ? ಮಗು ಹೆಸರು ದೀಪು? ಹೌದು ಮೇಡಮ್, ಇವಳೆ ನನ್ನ ಮಗಳು ದೀಪು. ದೀಪು, ಕಮ್ ಹಿಯರ್, ಎಕ್ಸಾಮ್ ರೂಮ್ಗೆ ಬಾ. ಹೆದರ್ಕೋಬೇಡ ಕಂದ, ಧೈರ್ಯವಾಗಿ ಎಲ್ಲ ಉತ್ತರನೂ ಬರ್ದು ಬಾ. ಒಳ್ಳೇದಾಗ್ಲಿ, ಹೋಗು ಹೋಗು. ಚಾಮುಂಡಿ, ನಿನ್ನ ನಿಜವಾದ ಕಲಿಕೆ ಇಂದಿನಿಂದ ಆರಂಭವಾಗುತ್ತದೆ. ನೀನು ನನಗೆ ಸಿಕ್ಕ ದಿನದಿಂದ ಇದು ಶುರುವಾಯ್ತು ಅಲ್ಲ ಯೋಗೀಶ? ಧ್ಯಾನ ನನ್ನ ಕಲಿಕೆ ಎಂದು ನೀನೇ ಹೇಳಿದೆ. ಧ್ಯಾನವೂ ಒಂದು ಕಲಿಕೆ ಅಷ್ಟೇ, ಅದೇ ಎಲ್ಲವೂ ಅಲ್ಲ. ನೀನು ಸಾಗಬೇಕಾದ ದಾರಿಯನ್ನು ಸುಗಮವಾಗಿಸುವುದೇ ಧ್ಯಾನ. ಪ್ರತಿಯೊಬ್ಬ ಮನುಷ್ಯನು 2 ಪ್ರಪಂಚಗಳಲ್ಲಿ ಜೀವಿಸುತ್ತಾನೆ. ಒಂದು ಒಳಗಿನ ಪ್ರಪಂಚ, ಅಂತರಾತ್ಮದ ಲೋಕ. ಇನ್ನೊಂದು ಹೊರಗಿನದು, ಈ ಸಮಾಜ, ತಂದೆ ತಾಯಿ, ಬಂಧು ಮಿತ್ರರು. ಧ್ಯಾನ ನಿನ್ನ ಒಳಗನ್ನು ಶುದ್ಧಿ ಮಾಡುತ್ತದೆ, ಬುದ್ಧಿ ಮತ್ತು ವಿವೇಚನೆಗಳನ್ನು ಹರಿತಗೊಳಿಸುತ್ತದೆ. ಆಗಲೇ ನೀನು ಹೊರಗಿನ ಸಮಸ್ಯೆಗಳಿಗೂ ಸರಿಯಾಗಿ ಸ್ಪಂದನೆ ನೀಡಲು ಸಾಧ್ಯ. ಕೆಟ್ಟ ಶಕ್ತಿಗಳಿಂದ ಜನರನ್ನು ರಕ್ಷಿಸಲು ಸಾಧ್ಯ. ಹೊರಗಿನ ಸಮಸ್ಯೆಗಳೇ? ಕೆಟ್ಟ ಶಕ್ತಿಗಳಿಂದ ನಾನು ಜನರನ್ನು ರಕ್ಷಿಸುವುದೇ? ಅದು ಹೇಗೆ ಸಾಧ್ಯ ಯೋಗೀಶ? ಅದಕ್ಕೆ ನಾನು ದೊಡ್ಡವಳಾಗಬೇಕಲ್ಲವೇ? ಈಗ ನನಗೆ ಆ ಶಕ್ತಿಯೇ ಇಲ್ಲ. ಏಕೆ ಸಾಧ್ಯವಿಲ್ಲ? ಎಲ್ಲರಿಗೂ ಸಹಾಯ ಮಾಡಬೇಕೆನ್ನುವ ಈ ನಿನ್ನ ಮನಸ್ಸೇ ಎಲ್ಲವನ್ನೂ ಸಾಧ್ಯವಾಗಿಸುತ್ತದೆ. ನಿಜವಾದ ಕಲಿಕೆ ಎಂದರೆ ಧ್ಯಾನವನ್ನು ಮೀರಿದ್ದು ಚಾಮುಂಡಿ. ಸಮಾಜವನ್ನು ಅರಿಯುವುದು, ಜನರ ಕಷ್ಟಗಳಿಗೆ ಧ್ವನಿಯಾಗುವುದು, ಇವೆಲ್ಲವೂ ಕಲಿಕೆಯೇ. ಕೇವಲ ಧನ ಕನಕಗಳನ್ನು ದಾನ ಮಾಡುವುದೇ ಧರ್ಮವಲ್ಲ. ದುಷ್ಟ ಶಿಕ್ಷೆ, ಶಿಷ್ಟ ರಕ್ಷಣೆ, ಇದೇ ನಿಜವಾದ ಧರ್ಮ. ದುಷ್ಟ ಶಿಕ್ಷೆ ಅಂದರೆ ಸಹಾಯ ಮಾಡಿದಷ್ಟು ಸುಲಭವಲ್ಲ ಯೋಗೀಶ. ಯುದ್ಧ ಮಾಡುವುದು, ಹೋರಾಡುವುದು ಎಂದರೆ ರಕ್ತಪಾತವಾಗುತ್ತದೆ. ಶಿಕ್ಷಿಸುವ ಬರದಲ್ಲಿ ಅಮಾಯಕರಿಗೆ ತೊಂದರೆ ಆಗುತ್ತೆ ಎನ್ನುವ ಭಯ ನನಗೆ. ಭಯವನ್ನು ಗೆದ್ದರಷ್ಟೇ ಎಲ್ಲವನ್ನೂ ಗೆಲ್ಲಲು ಸಾಧ್ಯ ಚಾಮುಂಡಿ. ಪಾರ್ವತಿ ನಿನ್ನ ಆದರ್ಶವಲ್ಲವೇ? ಅವಳು ಜಗನ್ಮಾತೆ, ಜಗತ್ತಿಗೆ ತಾಯಿಯಾದರೂ ದುಷ್ಟ ಸಂಹಾರದ ವಿಚಾರ ಬಂದಾಗ ಅವಳು ಮಹಾಕಾಳಿ. ಪಾರ್ವತಿ ಮಾಡಿದ್ದನ್ನೇ ನೀನೀಗ ಮಾಡಬೇಕು. ಪಾರ್ವತಿ ಏನು ಮಾಡಿದಳು?
ಧ್ಯಾನದಿಂದ ಏಕಾಗ್ರತೆ ಹೆಚ್ಚುತ್ತದೆ. ಏಕಾಗ್ರತೆಯಿಂದ ದೇಹಶಕ್ತಿ ಮಾತ್ರವಲ್ಲ, ಬುದ್ಧಿಶಕ್ತಿಯೂ ಹೆಚ್ಚುತ್ತದೆ. ಪಾರ್ವತಿ ಆಗಲೇ ಇವೆಲ್ಲವನ್ನೂ ಸಾಧಿಸಿದ್ದಳು, ಭಯವನ್ನು ಮೀರಿದ್ದಳು. ಆದಿಶಕ್ತಿಯವಳು. ಗಂಡ ಹೆಂಡತಿ ಮಧ್ಯೆ ಜಗಳ ಆದ್ರೆ ಮೊದಲು ಸಾರಿ ಕೇಳೋರು ಯಾರು? ಅಯ್ಯೋ, ನಾವು ಜಗಳ ಆಡಲ್ಲ. ನಾವು ಆದರ್ಶ ದಂಪತಿಗಳು, ದಿ ಬೆಸ್ಟ್ ಕಪಲ್ಲು. ಹೌದು, ಎಲ್ಲಿ ಜಗಳ ಇರುತ್ತೋ ಅಲ್ಲಿ ಪ್ರೀತಿ ಇರಲ್ಲ ಅನ್ನೋದು ನನ್ನ ನಂಬಿಕೆ. ನಾವು ಪ್ರೀತಿಸೋರು ಏನೇ ಆಗಿರ್ಲಿ, ಏನೇ ಸಿಚುವೇಶನ್ ಬರ್ಲಿ, ಅದನ್ನ ತಲೆಗೆ ಹಾಕೊಳ್ದೆ ಬದುಕೋದನ್ನ ಕಲಿಬೇಕು. ಥ್ಯಾಂಕ್ ಯು. ಆಬ್ವಿಯಸ್ಲಿ ರವಿನೇ ಸಾರಿ ಕೇಳಬೇಕು ಸರ್. ನಮ್ದು ಲವ್ ಮ್ಯಾರೇಜ್. ಅಪ್ಪ ಅಮ್ಮ ಇಡೀ ಫ್ಯಾಮಿಲಿನೇ ಬಿಟ್ಟು ಬಂದಿದ್ದೀನಿ ನಾನು. ಸೊ ಆಬ್ವಿಯಸ್ಲಿ ರವಿನೇ ಸಾರಿ ಕೇಳಬೇಕು. ನಾನೇ ತಪ್ಪು ಮಾಡಿದ್ರು ರವಿನೇ ಸಾರಿ ಕೇಳಬೇಕು. ಆಗ್ಲೇ ಪ್ರೀತಿಗೆ ಬೆಲೆ ಸಿಗೋದು. ಶ್ಯೂರ್ ಸರ್, ನನ್ನ ನಂಬಿ ಬಂದವಳ ಮುಂದೆ ತಲೆ ತಗ್ಸೋದ್ರಲ್ಲಿ ಯಾವ ತಪ್ಪು ಇಲ್ಲ. ನಾನೇ ಸಾರಿ ಕೇಳ್ತೀನಿ. ಓಕೆ, ನೆಕ್ಸ್ಟ್. ಸರ್, ನಾನು ಮೀನಾ ಭಯಂಕರ ಜಗಳ ಆಡ್ತೀವಿ ಸರ್. ದಿನ ಬೆಳಗಾದ್ರೆ ಯಾವುದೋ ಒಂದು ವಿಷಯಕ್ಕೆ ನಾವಿಬ್ರು ಜಗಳ ಆಡ್ತಿದ್ರೆ ಇಬ್ರಿಗೂ ಸಮಾಧಾನನೇ ಇರೋದಿಲ್ಲ. ಆದರೆ ಸರ್, ನಾನು ಸತ್ಯ ಹೇಳ್ತೀನಿ, ಇಬ್ರು ಸಾರಿನೇ ಕೇಳಲ್ಲ ಸರ್. ಸರ್, ಸಾರಿ ಅನ್ನೋ ಪದದಲ್ಲಿ ಅರ್ಥನೇ ಇಲ್ಲ. ಅವ್ರು ತುಂಬಾ ಬೇಜಾರಲ್ಲಿದ್ರೆ ನನಗದು ಗೊತ್ತಾಗತ್ತೆ. ಅದಕ್ಕೆ ಅವ್ರ ಬೇಜಾರನ್ನ ಕಮ್ಮಿ ಮಾಡೋದಕ್ಕೋಸ್ಕರ ಅವ್ರಿಗೆ ಇಷ್ಟವಾದ ತಿಂಡಿ ಮಾಡ್ಕೊಡ್ತೀನಿ. ಸರ್, ಜೊತೆಗೆ ನಾನು ಏನು ಕಮ್ಮಿ ಇಲ್ಲ. ನಮ್ಮ ಹೆಂಗಸರು ಬ್ಯಾನೆ ಮಾಡ್ಕೊಂಡಿದ್ದಿಲ್ಲ ಅಂತ ನನಗೆ ಗೊತ್ತಾಗ್ಬಿಟ್ರೆ ಸಾಕು, ಅವಳಿಗೆ ನಾನು ಆಚೆ ಕಡೆಯಿಂದ ಹಲ್ವಾಗಿ ಏನಾದರೂ ತೊಗೊಂಡ್ಬಿಡ್ತೀನಿ. ಜೊತೆಗೆ ಮಲ್ಗೆ ಹೂವೆಲ್ಲ ತಂದ್ಕೊಡಲ್ಲ. ಓಲ್ಡ್ ಫ್ಯಾಷನ್ ಅದು. ಏಕಿಳೆ, ಈ ಒಮ್ಮೆ ದಿನ ಬೆಳಗಾದ್ರೆ ಹೂವಿನ ರಾಶಿ ರಾಶಿ ನೋಡ್ತಾ ಇರ್ತಾಳೆ. ಸುಮ್ಮನೆ ಹೂ ಕೊಟ್ಟರೆ ಅಲರ್ಜಿ ಮಾಡ್ಕೊಂಡ್ಬಿಡ್ತಾಳೆ ಅಂದ್ಬಿಟ್ಟು ಇವಳಿಗೆ ಸ್ವೀಟು, ಖಾರ, ಬೂಂದಿ, ಮಿಕ್ಸ್ಚರ್ ಅಂತದೇ ಏನಾದರೂ ತಂದ್ಕೊಡ್ತಾ ಇರ್ತೀನಿ. ಸಾರ್, ನೀವು ಬೈದ್ರು ಪರವಾಗಿಲ್ಲ, ಇನ್ನೊಂದು ಸತ್ಯ ಹೇಳ್ಬಿಡ್ತೀನಿ. ಏನು ಗೊತ್ತಾ, ಈ ಒಮ್ಮೆ ತಿಂಡಿ ಮಾತಿ ಸಾರ್. ಸಾರ್, ರುಚಿಯಾಗಿ ಏನಾದ್ರು ತಂದ್ಕೊಟ್ಬಿಟ್ರೆ ಮನ್ಸಲ್ಲೇ ನನ್ನ ಕ್ಷಮಿಸ್ತಾ ಇರ್ತಾಳೆ. ಸಾರಿಗಿರಿ ಎಲ್ಲ ನಾವು ಕೇಳೋದೇ ಇಲ್ಲ ಸರ್. ರೋಹಿಣಿ, ಯಾರು ಸಾರಿ ಕೇಳ್ತಾರೆ ಅಂತ ಕೇಳಿದ್ರೆ ನಾವಿಬ್ರು ಸಾರಿ ಕೇಳಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ತಳ್ಕೊಂಬಳ್ಕೊಂಡ್ ಸರಿಯಾಗಿ ಬೈತ್ ಕಳಿಸ್ತಾ ನೋಡು ಜಡ್ಜ್ಗಳು. ಓಕೆ, ಇಲ್ಲಿಗೆ ಇವತ್ತಿನ ನಮ್ಮ ಇವೆಂಟ್ಸ್ ಮುಗ್ದಿದೆ. ಕಾಂಪಿಟೇಷನ್ ರಿಸಲ್ಟ್ ಮಾತ್ರ ಬಾಕಿ ಇರೋದು. ಸೊ ನೀವು ನಿಮ್ಮ ನಿಮ್ಮ ಹೆಂಡತಿರ ಜೊತೆನೆ ನಿಮ್ಮ ಸೀಟಲ್ಲಿ ಹೋಗಿ ಕೂತ್ಕೋಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಅಯ್ಯೋ ಅಕ್ಕಮ್ಮ, ನೀವೇನು ರಿಕ್ವೆಸ್ಟ್ ಮಾಡ್ಕೊಬಿಡಿ, ಬಿಡಿ, ನಾವೇ ಹೋಗಿ ಕೂತ್ಕೋತೀವಿ. ನಿಂತು ನಡೆಯಲ್ಲ, ನೋವು ಅಂತಿದೆ. ಆರು ಜೋಡಿಗಳ ಆಟ ಮತ್ತು ಅವರು ಪ್ರಶ್ನೆಗೆ ಕೊಟ್ಟಂಥ ಉತ್ತರ ನಮಗೆ ತುಂಬ ಖುಷಿ ಕೊಡ್ತು. ಮನೋಜ್ ಮತ್ತು ರೋಹಿಣಿ ವಿನ್ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಇರ್ರಿ, ನೀವೇ ಮಾತಾಡೋ ಹಾಗಿದ್ರೆ ನಾವು ಜಡ್ಜಾಗಿ ಯಾಕೆ ಬಂದಿರಬೇಕು? ನಮಗೆ ಪ್ರೈಸ್ ಕೊಡೋಕೆ. ಪ್ರೈಸ್ ಕೊಡ್ಬೇಕಾ ನಿಮಗೆ? ಮತ್ತೆ ಬ್ರಿಲಿಯಂಟ್ ಆನ್ಸರು ನಮ್ದೇ ತಾನೇ ಇರೋದು. ಓಹೋ, ನೀವು ಆನ್ಸರ್ ಮಾಡಿದ್ದೆಲ್ಲ ಪಾಲಿಶ್ಡ್ ಆನ್ಸರ್, ನಿಜ ಅಂತ ನಮಗೆ ಅನ್ನಿಸ್ಲಿಲ್ಲ. ಹಲೋ ಸರ್, ನಿಮ್ಮ ಕ್ವಶನ್ಸ್ಗೆ ನಾವು ಆನ್ಸರ್ ಕೊಡಬೇಕು. ನಮ್ಮ ಆನ್ಸರ್ಸ್ಗೆ ಸಾಕ್ಷಿಗಳು ಎಲ್ಲಿಂದ ಕೊಡೋದು? ನಾವು ಕೊಡ್ತೀವಿ ಸರ್. ಬೇಕಾ ಸಾಕ್ಷಿ? ಬೈ, ಅದನ್ನು ಪ್ಲೇ ಮಾಡ್ರಪ್ಪ. ಏನ ಇವ್ರೆ? ನೋಡ್ರಿ, ಗೊತ್ತಾಗುತ್ತೆ. ಅಮ್ಮ, ಅದು ಯಾವ ಜನ್ಮದಲ್ಲಿ ನೀವು ನನ್ನ ಅಮ್ಮ ಆಗಿದ್ರು, ಈ ಜನ್ಮದಲ್ಲಿ ನನ್ನ ಭಾಗ್ಯಮ್ಮನ ಮಗಳಲ್ಲ ಅನ್ನೋ ಸತ್ಯ ಮುಚ್ಚಿಟ್ಕೊಳ್ಳೋದಕ್ಕೆ ನೀವು ನನಗೆ ಸಹಾಯ ಮಾಡ್ತಿದ್ದೀರಾ. ಅದು ಅಮ್ಮನ ಥರ. ಅಮ್ಮನ ಥರ ಏನು? ಹಾಗಾದ್ರೆ ನಾನು ನನ್ಗೆ ಅಮ್ಮ ಅಲ್ವಾ?
ಅಯ್ಯೋ, ನೀವೇ ನನ್ನಮ್ಮ. ಏಯ್, ಯು ಥರ್ಡ್ ಕ್ಲಾಸ್ ಕೂಬಿ. ನೀನ್ ಯಾಕೆ ಬಂದೆ ಇಲ್ಲಿಗೆ? ಹೋಗಿ ಆಚೆ. ನನ್ನ ಅಜಿತ್ನ ನನ್ನಿಂದ ದೂರ ಮಾಡ್ದೆ, ಈಗ ನನ್ ಮೋಹನ್ನು ನನ್ನಿಂದ ಕಿತ್ಕೋತಾ ಇದ್ಯಾ. ನನ್ನ ಅಮ್ಮಂಗೆ ಅಮ್ಮ ಅಮ್ಮ ಅಂತ ಕರೀತಿದ್ಯಾ. ನಿನ್ನ ಗೊತ್ತಂತ ಇವನ್ನ ನಾನಂತೂ ಬಿಡಲ್ಲಮ್ಮ. ನನ್ನ ಎಂಗೇಜ್ಮೆಂಟ್ ದಿನ ನನ್ನ ಅಜಿತ್ನ ನನ್ನಿಂದ ಕಿತ್ಕೊಂಡ್ರು. ನಾನ್ ಸೊಸೆಯಾಗಿ ಬರ್ಬೇಕಾಗಿದ್ ಮನೆಗೆ ಇವ್ರ ಸೊಸೆಯಾಗಿ ಬಂದು ನನ್ನ ಜಾಗನ ಕಿತ್ಕೊಂಡ್ರು. ಅದು ಸಾಲ್ದು ಅಂತ ಅಜಿತ್ ಕೈಲಿ 8ನೇ ಸಲ ತಾಳಿ ಕಟ್ಟಿಸ್ಕೊಳಕ್ಕೂ ಹೊರಟಿದ್ಯೋ. ಇವಳಿದ್ರೆ ನನಗೆ ನೆಮ್ಮದಿನೇ ಇರಲ್ಲ. ಇವತ್ತು ನೀನ್ ಈ ಮನೇಲಿ ಇರೋದಕ್ಕೆ ಚಾನ್ಸೇ ಇಲ್ಲ. ಬಲ್ ಮತ್ತೆ ನೀವು ಅಡ್ಡ ಬರಬೇಡಿ. ಬಾ ಇಲ್ಲಿ ಅಂದೆ ಬಾ ಅಂತ ಹೇಳ್ತಾ ಇದ್ದೀನಲ್ಲ. ಅಜಿತ್ ನನ್ನ ಮಾತು ಕೇಳು. ಇವತ್ತು ಸ್ಥಿತಿ ಹೇಗಿದೆ ಅನ್ನೋದು ನಿಂಗೆ ಗೊತ್ತಾಗ್ವೇನೋ. ಇವಳ ಪರವಾಗಿ ನಾನು ಕ್ಷಮೆ ಕೇಳಿರ್ತೇನೆ, ಸಮಾಧಾನ ಮಾಡ್ಕೋ. ಅವಳು ಏನ್ ಮಾಡಿದ್ಲು ಅಂತ ನೀವೇ ಕಣ್ಣಾರೆ ನೋಡಿದ್ರಲ್ಲ. ಭೂಮಿ ಕತ್ತಿ ಸಿಗ್ತಾ ಇದ್ದಾನೆ. ಕ್ಷಮೆ ಕೇಳ್ತೀನಿ ಕಣೋ, ನಾನು ಕ್ಷಮೆ ಕೇಳ್ತೀನಿ. ಇವಳು ಮಾಡಿದ ತಪ್ಪಿಗೆ ಸಾರಿ. ರೇಣುಕೆ, ನೀನೇನು ಯೋಚನೆ ಮಾಡ್ಬೇಡ, ಎಲ್ಲ ಸರಿ ಹೋಗುತ್ತೆ. ಅವನಿಗೂ 100 ಯೋಚನೆ ಇರುತ್ತೆ. ಯಾವುದೋ ತಲೆ ಬಿಸಿಲಿ ನಿನ್ನ ಮೇಲೆ ರೇಗಿರ್ಬೋದು. ನಿನ್ನ ಪ್ರೀತಿ ಮಾಡೋ ಅಧಿಕಾರ ಅವನಿಗಿದೆ ಅಂದಮೇಲೆ ನಿನಗೆ ಬೈಯೋ ಹಕ್ಕು ಅವನಿಗಿದೆ ತಾನೆ? ಖಂಡಿತ ಇದೆ ಎಲ್ಲಮ್ಮ. ಆದರೆ ಹಿಂದೆ ಅವನು ಹೀಗೆ ಇರದಿದ್ದರಿಂದ ಅವನಲ್ಲಾದ ಬದಲಾವಣೆ ನನಗೆ ಬೇಸರ ತರಿಸುತ್ತಿದೆ. ಮನುಷ್ಯ ಯಾವಾಗಲೂ ಒಂದೇ ಥರ ಇರೋಕ್ಕೆ ಹೇಗೆ ಸಾಧ್ಯ ಹೇಳು? ನಮ್ಮ ಮನಸ್ಥಿತಿ ಪರಿಸ್ಥಿತಿಗಳ ಮೇಲೆ ಅವಲಂಬಿತ ಆಗಿರುತ್ತೆ. ಬದಲಾಗೋದು ಮನುಷ್ಯನ ಸಹಜ ಗುಣ. ಏನೋ ಸಿಟ್ಟಲ್ಲಿ ನಾಲ್ಕು ಮಾತಾಡ್ದ ಅಂದರೆ ನೀನಂದರೆ ಅವ್ನಿಗೆ ಇಷ್ಟ ಇಲ್ಲ ಅಂತಲ್ಲ, ಅವನಿಗೂ ಕೆಲವು ಹೊಣೆಗಾರಿಕೆಗಳಿರುತ್ತೆ. ಆ ಜಂಜಾಟದಲ್ಲಿ ಏನೋ ಸಿಟ್ಟಲ್ಲಿ ಮಾತಾಡಿದ್ದಾನೆ, ನೀನು ಅದನ್ನೇ ಮನಸ್ಸಿಗೆ ಹಾಕ್ಕೊಂಡು ಕೊರಗ್ತಾ ಇರ್ಬೇಡ. ಅವನಾಗೆ ಬಂದು ನಿನ್ನ ಮಾತಾಡಿಸ್ತಾನೆ. ಈಗ ಆರಾಮಾಗಿರು. ಅದೇನಾಗುತ್ತದೆಯೋ ನೋಡೋಣ ಎಲ್ಲಮ್ಮ. ಆದರೆ ಈಗ ನಮ್ಮ ಗಮನ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದರಲ್ಲಿ ಮಾತ್ರ ಇರಬೇಕು. ನಂತರ ಈ ಪ್ರೀತಿ ಪ್ರೇಮವೆಲ್ಲ ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ? ಅದು ಈ ಅವತಾರದಲ್ಲಿ. ಮಗಳೇ, ಅಪ್ಪನ್ ಕಂಡ್ರೆ ಖುಷಿ ಆಗತ್ತೆ ಅಂತ ತಿಳ್ಕೊಂಡ್ರೆ ಹಾವಿನ ಥರ ಪುಸ್ ಕೊಡ್ತಾ ಇದೆಯಲ್ಲ. ಮಗಳೇ, ನಾನು ಬಂದದ್ದು ಸಮಸ್ಯೆ ಅಲ್ಲ, ಹೀಗೆ ಬಂದದ್ದು ನಿನಗೆ ಕೋಪ ಬಂದಿರಬೇಕು. ಮಗಳೇ, ನನ್ನ ಹತ್ರ ಇರೋದು ಇದೊಂದೇ ಒಳ್ಳೆ ಬಟ್ಟೆ ಮಗಳೇ. ಎಲ್ಲಾದರೂ ತಿರುಗಾಟಕ್ಕೆ ಹೋದಾಗ ಬೇಕು ಅಂತ ಎತ್ತಿಟ್ಟಿದ್ದೆ, ಅದು ಈಗ ಉಪಯೋಗಕ್ಕೆ ಬಂತು ನೋಡು. ಅಪ್ಪ, ನಾನು
ಮಾಡ್ತಿರೋ ಕೋಪದಲ್ಲಿ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಿನಗೆ ಇಲ್ಲಿಗೆ ಬರೋದಕ್ಕೆ ಯಾರು ಹೇಳಿದ್ದು? ಯಾರನ್ನ ಕೇಳ್ಕೊಂಡು ಇಲ್ಲಿಗೆ ಬಂದೆ? ಅಯ್ಯೋ ದೇವ್ರೆ, ನನ್ನ ಮಗಳ ಮನೆಗೆ ಬರೋದಕ್ಕೆ ನಾನು ಯಾರ ಹತ್ರ ಯಾಕೆ ಕೇಳಬೇಕು ಮಗಳೇ? ಯಾಕೆ? ಅದಲ್ಲದೆ ನೀನೆಲ್ಲಿರ್ತೀಯೋ ಆ ಜಾಗ ನಂದು ಕೂಡ, ಅದಕ್ಕೆ ನೇರ ಬಂದ್ಬಿಟ್ಟೆ. ತಪ್ಪು ಮಾಡ್ಬಿಟ್ಟೆಪ್ಪ. ನೀನು ಇಲ್ಲಿಗೆ ಬರಬಾರ್ದಿತ್ತು. ಯಾಕೆ ಯಾಕೆ ಬರಬಾರ್ದು? ಈ ಅರಮನೆ ಸುಖ ನಿನಗೆ ಮಾತ್ರ ಸಿಗಬೇಕು, ನನಗೆ ಸಿಗಬಾರ್ದು ಅಂತನಾ? ಮಗಳೇ, ಈ ಅರಮನೆ, ಈ ಅಂತಸ್ತು, ಈ ಐಶ್ವರ್ಯ, ಈ ಸುಖ, ಈ ವೈಭೋಗ ಇದನ್ನೆಲ್ಲ ಕಳ್ಕೊಂಡು ತುಂಬಾ ವರ್ಷಗಳಾಗಿತ್ತಲ್ಲ ಮಗಳೇ. ನೋಡಲ್ಲ ಸಿಂಹಾಸನ, ಸಿಂಹಾಸನ ಎಷ್ಟು ಖುಷಿಯಾಗಿತ್ತು ಮಗಳೇ, ಮೆತ್ತಗಿದೆ. ಒಬ್ಬೊಬ್ಬರು ಒಂದೊಂದು ಪೆಟ್ಟಿಗೆನಲ್ಲಿ ತಾಳೆಗರಿ ಸಿಗುತ್ತಾ ಅಂತ ಹುಡ್ಕೊಂಡು ಒಂದೊಂದು ಪುಟ ಕೂಡ ಕೂಲಂಕುಷವಾಗಿ ಹುಡುಕ್ಬೇಕು. ಅರ್ಥ ಆಯ್ತಾ? ಆಗಲಿ ಬುದ್ಧಿ, ಒಂದು ಪುಟಾನು ಬಿಡದೆ ನೋಡ್ತೀವಿ. ಇಲ್ಲಿ ಏನಾದರೂ ಸಿಕ್ಕೇ ಸಿಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಅಲ್ಲ, ಆ ಪುಸ್ತಕದಲ್ಲಿ ನಿಜವಾಗ್ಲೂ ನೊಂದಿರೋ ಆತ್ಮದ ಕಥೆ ಇದೆಯಾ ಅಂತ ನನಗೆ ಸಂದೇಹ ಬರ್ತಾ ಇದೆ. ಸ್ವಲ್ಪ ತಾಳ್ಮೆಯಿಂದ ನೋಡ್ಬೇಕಪ್ಪ, ಸಿಕ್ಕೇ ಸಿಗುತ್ತೆ. ಬುದ್ಧಿ, ಇಲ್ಲಿ ನೋಡಿ. ಚಿತ್ರವಲ್ಲಿ ಪ್ರಕರಣ. ಅವಳೆ ಅದೇ ಗ್ರಂಥ ಇದು. ಲಾಸ್ಯ ವಿಲಸಿತ ನವನಾಟ್ಯ ದೇವತಾ ನಟನಾಂಕಿತ ಅಭಿನಯ ವ್ರತ ಚಾರುಧೀರ ಚರಿತಾ ಸ್ವಾಗತಾಂಜಲಿ ಸ್ವಾಗತಾಂಜಲಿ ಝಡನ ಝಡನ ನೂಪುರಾಳಿ ಸ್ವಾಗತಾಂಜಲಿ. ವಿಡಿಯೋ ಕೈನ ಟಾರ್ಚರ್ ಮಾಡ್ಬೇಡ. ಟಾರ್ಚರ್ ಎಲ್ಲ ಕನ್ಸರ್ನ್ ಕಡೆ, ನಿನ್ ಕಾಲಿ ಏಟ್ ಆಗಿದೆ. ಈ ಟೈಮಲ್ಲಿ ಮನೇಲಿ ರೆಸ್ಟ್ ಮಾಡ್ಬೇಕು ನೀನು. ಅಲ್ಲ ಕಣೋ, ಅದೇನ್ ಅವ್ರು ಅಷ್ಟೊಂದು ಹೇಳ್ತಿದಾರಲ್ವಾ, ನೀನು ಹೋಗು, ಪರವಾಗಿಲ್ಲ. ಅಲ್ಲ, ನಾನು ಮಾತಾಡಬೇಕು. ಮಾತಾಡದಿದ್ರೆ ಆಮೇಲೆ ಮಾತಾಡೋಣ. ಬೇಕಿದ್ರೆ ನಾನು ಫೋನ್ ಮಾಡ್ತೀನಿ, ಫೋನಲ್ಲಿ ಮಾತಾಡ್ಕೊಳ್ಳೋಣ. ನೀನು ಹೊರಡು. ಲೈಫಲ್ಲಿ ಫಸ್ಟ್ ಟೈಮ್ ಅನ್ಸುತ್ತೆ ಒಳ್ಳೇದು ಮಾತಾಡಿದ್ದು. ಏನೋ ಗೊಳಗೋಣ ಅಂತಿದ್ಯಾ? ಏನಿಲ್ಲ.
ಭಾವನ ಬಾಯಮ್ಮ. ಸರಿಮ್ಮ, ಹುಷಾರು. ಘಳಿಗೆ ಕಾಗೋಡ ಕವಿದಂತೆ ನೀ ಬರಲು ನನ್ನ ಬಳಿಗೆ ಬಾಳೆ ಬೆಳಕಂತೆ. ಓ ಸಖಿಯೇ ಸಖಿಯೇ ಹೊಸತೇನೋ ಭಾವನೆ. ಓ ಸಖಿಯೇ ಸಖಿಯೇ ಏನಿದರ ಸೂಚನೆ. ಓ ಸಖಿಯೇ ಸಖಿಯೇ ನೀನಾದೆ ಪ್ರೇರಣೆ. ಓ ಸಖಿಯೇ. ಏನೋ ಮಾಡ್ತಿದ್ದೀನಿ ನೀನು? ನನ್ನ ಹೆಂಡ್ತಿನ ಎತ್ಕೊಂಡಿದ್ದೀನಿ. ಎಲ್ಲರೂ ನೋಡ್ತಾ ಇದಾರೆ. ನೋಡ್ಲಿ ಬಿಡಲ್ಲ, ಸಂಕೋಚ ಆಗುತ್ತೆ ಕಣೋ. ಅವ್ರು ನೋಡ್ಲಿ, ನೀನ್ ನೋಡ್ಬಿಡ, ಅವ್ರು ಸಂಕೋಚ ಆಗಲ್ಲ. ಏನ್ ಬದ್ವಿ ದಿಬ್ಬಣ ನಡಿಬೋದು, ಇಳ್ಸಲೇ ಬಿಡಲ್ಲ ಬಾರಲ್ಲ. ಅಣ್ಣ ಬಂದ ಅನ್ಸುತ್ತೆ. ಬಂದ್ರೆ ಪೆರೇಡ್ ಮಾಡಿಸ್ತಾನೆ ನನ್ನ. ಇವತ್ತಿಗೆ ಮಾಡೋ ಕೆಲಸ ಬಂದಂದಲ್ಲ. ಬೇತಾಳನ್ನ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಸಿಟ್ಟಲ್ಲಿ ಹೋದವನು ಮುಂಗಾರು ಮಳೆಯಲ್ಲಿ ಗಣೇಶು ಪೂಜಾ ಗಾಂಧಿನಿ ಎತ್ಕೊ ಬರ್ತಾ ಇದ್ದಾನಲ್ಲ. ಏನ್ ಎಂಟ್ರಿ ಕೊಟ್ಟಣ. ನಿಮ್ಮಿಬ್ರು ಕಾಸ್ಟ್ಯೂಮ್ ಏನಾದ್ರು ಸ್ವಲ್ಪ ಗ್ರ್ಯಾಂಡ್ ಆಗಿದ್ರೆ ಮದುವೆ ಸೀನೇ ಮುಗಿದೋಗಿರೋದು. ಸರಿ ಬಾರ. ನೀವೇನಕ್ಕೆ ಕೃಷ್ಣನ್ ತೋಳಲ್ಲಿ ರಾಧೆ ತರ ಫಿಕ್ಸ್ ಆಗಿದ್ದೀರಾ? ಕತ್ತೆ ನಿಮ್ ಮುಚ್ಕೊಂಡು ಇಳಿಸಿದ್ರೆ ಸರಿ. ನಿನ್ ಕಾಲು ಇಳಿತಾ ಇದ್ದಾನೆ. ಏಯ್, ನೀನ್ ನಡೆದ್ರೆ ನಿನ್ ಕಾಲಿಗೆ ನೋವಾಗುತ್ತೆ, ಸಪ್ಟಿಕ್ ಆಗುತ್ತೆ, ಅದೆಲ್ಲ ಆಗಲ್ಲ. ಸೆಟ್ ಬಾರಲ್ಲ. ಈ ಸುಂದರ ಕ್ಷಣಗಳನ್ನ ನನ್ನ ಮೊಬೈಲ್ ನಲ್ಲಿ ಸೆರೆ ಹಿಡಿತೀನಿ. ಏನಿದು ಪೂರ್ತಿ ಜಗನು ತಲೆ ಕೆಳಗೆ ಆದ ಹಾಗೆ ಗಂಗೋ ಕಾಣ್ತದೆ. ಏನು ಇದೇನು ಸ್ವರ್ಗಾನೆ ನನ್ನ ನೋಡಿ ಕೈ ಬೀಸಿದಂತಿದೆ. ಅತ್ತೆ, ಮುಖ ಸ್ವಲ್ಪ ಈ ಕಡೆ ಮಾಡಿ, ಆ ಕಡೆ ತಿರ್ಸ್ಕೊಂಡಿದ್ದಾರಲ್ಲ. ವಿಕ್ರಮ್ ಸಪ್ಟಿಕ್ ಆಗುತ್ತೆ ಹೇಳಿದ್ರೆ ಅರ್ಥ ಮಾಡ್ಕೋಬೇಕಮ್ಮ. ಅಲ್ಲ ಅದು. ಏಯ್, ಹೇಳುದು ಅರ್ಥ ಮಾಡ್ಕೊಳೆ. ಸಪ್ಟಿಕ್ ಆಗುತ್ತೆ. ಆಯ್ತು ಡಾಕ್ಟರ್. ಥೂ, ಸೈಡ್ ಬಾರ. ಏನ್ ಸಿನಿಮಾ ಸೀನ್ಗಳು. ಅವ್ರ ಕಾಲು ಏಟ್ ಮಾಡ್ಕೊಳ್ಳೋದೇನಂತೆ, ಅವ್ರನ್ನ ಎತ್ಕೊಂಡ್ ಬರೋದೇನಂತೆ, ಗೊತ್ತಿಲ್ದಂಗೆ ಕಣ್ಣಲ್ಲೇ ಲವ್ ಮಾಡೋದೇನಂತೆ. Bonjour. ವಾಟ್? Good morning. ಎಕ್ಸ್ಕ್ಯೂಸ್ ಮೀ, ಯಾರು ನೀವು? ಐ ಥಿಂಕ್ ನೀವು ರಾಂಗ್ ಅಡ್ರೆಸ್ ಬಂದಿದ್ದೀರಾ ಅನ್ಸುತ್ತೆ. I think you have entered the wrong house. Wrong house? No way. ಕರೆಕ್ಟ್ ಆಗಿರೋ ಮನೆಗೆ ಬಂದಿದ್ದೀನಿ. ಏನ್ರಿ ನೀವು ಕನ್ನಡ ಎಲ್ಲ ಮಾತಾಡ್ತೀರಾ? Of course. ಕನ್ನಡ, ತಮಿಳ್, ತೆಲುಗು, ಮಲಯಾಳಂ. Not only Indian languages, beautiful ladies. Japanese, Persian, Chinese. ಎಲ್ಲ ಲ್ಯಾಂಗ್ವೇಜಸ್ಸು ಐ ನೋ. ಕೊರಿಯನ್ ಬರುತ್ತಾ ನಿಮಗೆ? ನಾನಂತೂ ಕೊರಿಯನ್ ಸೀರೀಸ್ ಎಲ್ಲ ನೋಡ್ತಿರ್ತೀನಿ. ಐ ಲವ್ ಕೊರಿಯನ್. ಮೇಜುದೋ
ವಾಟ್? ಮ್ಯೂಜಿದೋ. In Korean, it means very nice. ಓ ಹೌದಾ? Dancing in Alundao Boinda. What it mean? It means you are looking beautiful. Is it? Yes. Thank you. Mulanjio. You mean welcome? Correct. ವಾವ್, ಏ ಮನ್ವಿ, ನಾನು ಕೊರಿಯನ್ ಕಲ್ತ್ಬಿಟ್ಟೆ ಕಣೆ. ಇದು ನಶಿಮಾ ಮನೆ ತಾನೆ? ನಿಶಿಮಾನ? ಹೂಸ್ ದ್ಯಾಟ್? ಏಯ್, ನಿನ್ಗೇನೆ ಸಡನ್ ಆಗಿ ಇಂಗ್ಲಿಷ್ ಭೂತ ಹೊಕ್ಕೊಂತ? ನೆಟ್ಟಿಗೆ ಕನ್ನಡದಲ್ಲೇ ಮಾತಾಡು. ನೋಡಿ, ಇಲ್ಲಿ ಯಾರು ನಿಶಿಮಾ ಅಂತ ಇಲ್ಲ. ಮೋಸ್ಟ್ಲಿ ನೀವು ಅಡ್ರೆಸ್ ತಪ್ಪಿ ಬಂದಿರಬೇಕು. Rajneesh bro. Hey Nishima. Hi. How are you? I'm good. Looking pretty. ಬೇಬಿ, How are you? I'm good. ಯಾರು ಬೇಬಿ ಇವನು? ನಿನ್ನ ಹಿಂಗೆಲ್ಲ ಹಗ್ ಮಾಡ್ತಾವನೆ ನೋಡ್ಕೊಂಡು ನಂಗೆ ಹೊಟ್ಟೆ ಉರಿಯಲ್ವಾ? ವಿಕ್ಕಿ, ಅದಕ್ಕೆ ಈ ರೀತಿ ಬಿಹೇವ್ ಮಾಡ್ತಾರಾ?